ಕೇಳಿಸ್ತಿದೆ ಇಲ್ವೋ ಗೊತ್ತಿಲ್ಲ. ವಾಯ್ಸ್ ಏನಾದರೂ ಕೇಳಿಸಿಲ್ಲ ಅಂದರೆ ಮತ್ತೆ ವಾಯ್ಸ್ ಕೊಡ್ತೀನಿ. ಇವತ್ತು ನಾವು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಮ್ಮದು ಆ್ಯನಿವರ್ಸರಿ ಇತ್ತು, ಹಾಗಾಗಿ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ವೀಕ್ಷಿಮ ಹಾಯ್ ಮಾಡು, ಹಾಯ್ ಮಾಡಲ್ಲ ನೋಡಲ್ ವೀಕ್ಷಿ, ಹಾಯ್ ಮಾಡಲಿ ಇಲ್ಲ, ಹಾಯ್ ಮಾಡ್ರಿ ನೋಡಿ. ಇಲ್ಲಿ ನಮ್ಮದು ಬೆಟಾಲಿಯನ್ ಗ್ಯಾಂಗ್. ಸೈಡ್ ಬರೋ ನಿಮ್ಮ ದೊಡ್ಡಪ್ಪ ಕಾಣಿಸ್ಲಿ. ನಾವು ಹೋಗಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು. ಈ ದೇವ್ರಿಗೆ ನಾವು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಳ್ತಾನೆ ಇದ್ವಿ, ಬಟ್ ಹೋಗೋದಕ್ಕೆ ಆಗಲಿಲ್ಲ. ನಾವು ಅಂದ್ಕೊಂಡಿದ್ದ ತಕ್ಷಣ ಈ ದೇವ್ರಿಗೆ ಆಗಲಿ ಬೇರೆ ದೇವ್ರಿಗೆ ಆಗಲಿ ಹೋಗೋದಕ್ಕಾಗಲ್ಲ. ದೇವರಿಂದ ಕರೆ ಬಂದರೆ ಮಾತ್ರನೇ ಹೋಗೋದಕ್ಕಾಗೋದು. ಎಷ್ಟು ಪ್ರಯತ್ನ ಪಟ್ಟರು ನಮಗೆ ಬರೋದಕ್ಕೆ ಆಗಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಆಯಿತು ಹೋಗಬೇಕು ಅಂತ, ಹಾಗಾಗಿ ಹೊರಟಿದ್ದಷ್ಟೇ. ನೋಡಿ, ಇದು ದೇವಸ್ಥಾನದ ಆರ್ಚ್. ದೇವರಂತೂ ದೇವಸ್ಥಾನ ಚಿಕ್ಕದಾಗಿದ್ರು ತುಂಬಾ ಪವರ್ಫುಲ್ ದೇವರು. ತುಂಬ ಜನ ಬರ್ತಾರೆ ಇಲ್ಲಿ ನೋಡೋದಕ್ಕೆ. ದೇವ್ರ ದರ್ಶನ ಪಡೆಯೋದಕ್ಕೆ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ, ಅಷ್ಟು ಜನ ಬರ್ತಾರೆ. ನಾವು ಹೋಗಿದ್ದಿದ್ದು ಸಂಡೇ. ಮಂಡೇ ಏನಾದರೂ ಹೋಗ್ಬಿಟ್ರೆ ಅಂತೂ ಇನ್ನೂ ಜಾಸ್ತಿ ರಶ್ ಇರುತ್ತೆ. ಇವಾಗ ಶ್ರಾವಣ ಬೇರೆ ಅಲ್ವಾ, ಹಾಗಾಗಿ ದೇವಸ್ಥಾನಗಳಲ್ಲಿ ಆಲ್ಮೋಸ್ಟ್ ರಶ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ವೆದರು, ಗ್ರೀನರಿ ಸುತ್ತಲೂ ತುಂಬಾ ಚೆನ್ನಾಗಿತ್ತು. ಆ ರೋಡಂತೂ ಅವಾಗಿಂದನೂ ಹಾಗೆ ಇದೆ, ಇವಾಗ ಸ್ವಲ್ಪ ಬೆಟರ್ ಅಂದ್ಕೊಳ್ಳಿ. ಮುಂಚೆ ಎಲ್ಲ ಕಲ್ಲು ಮಣ್ಣು ಈ ಥರ ಇತ್ತು, ಇವಾಗ ಒಂದು ಸ್ವಲ್ಪ ಟಾರ್ ಹಾಕಿದ್ದಾರೆ. ಬಟ್ ಆದರೆ ಸ್ವಲ್ಪ ರೋಡು ಚಿಕ್ಕದೇನೆ, ಅದೇನು ಮಾಡೋಕ್ಕಾಗಲ್ಲ. ದೇವಸ್ಥಾನದ ಮುಂದೆ ಅಂತೂ ಇಲ್ಲೇ ಪೂಜೆ ಸಾಮಾನು ತೊಗೊಳ್ಳಿ, ಇಲ್ಲಿ ತೊಗೊಳ್ಳಿ, ಇಲ್ಲಿ ತೊಗೊಳ್ಳಿ ಅಂತ ಸಿಕ್ಕಾಪಟ್ಟೆ ಹೋಗ್ತಾ ಇರ್ತಾರೆ. ಕಾರ್ ಹತ್ರನೇ ಬಂದುಬಿಡ್ತಾರೆ ಕೆಲವೊಂದು ಸಲ ಅಂತೂ. ಅಯ್ಯೋ ನೀರಿಗೆ ನಾವು ಇಲ್ಲೇ ಕಾಲು ತೊಳ್ಕೊಳಕ್ಕೆ ನೀರು ಕೊಡ್ತೀವಿ, ಇಲ್ಲೇ ಬನ್ನಿ ಅಂತಿರ್ತಾರೆ. ನೋಡಿ ಆಂಟಿ ಹಾಗೆ ನಮ್ಮನ್ನು ಹೋಗೋಕ್ಕೆ ಬಿಟ್ಟಿಲ್ಲ. ಬನ್ನಿ ಇಲ್ಲೇ ಕೊಡ್ತೀನಿ, ಬರವಾ ಅಂತ ಕರೀತಿದ್ರು. ಹಾಗಾಗಿ ನಾವು ಇಲ್ಲೇ ಕೊನೆಯಲ್ಲೇ ತೊಗೊಂಡು ಹೋದ್ವಿ. ಜೋಡಿಕಾಯಿ ಪೂಜೆ ಮಾಡಿಸೋದಕ್ಕೆ ಜೋಡಿಕಾಯಿ ತೊಗೊಂಡು ಹಾಗೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಸಿಕ್ಕಾಪಟ್ಟೆ ಕ್ಯೂ ಇತ್ತು ನೋಡಿ. ದೇವಸ್ಥಾನದ ಮುಂದೆಗಡೆ ಹೇಗಿತ್ತು ಅಂತೆಲ್ಲ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಇದೇ ದೇವಸ್ಥಾನದ ಮುಂದೆ ನೋಡಿ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ರಶ್ ಇರುತ್ತೆ, ನಾನು ಮುಂಚೆನೇ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾವು ಯಾವಾಗೆ ಬಂದು ಇಷ್ಟೇ ರಶ್ ಇರುತ್ತೆ, ಅಂದರೆ ಅಷ್ಟು ಜನ ಬರ್ತಾರೆ ಇಲ್ಲಿ. ತುಂಬ ದೂರದಿಂದನೂ ಬರ್ತಾ ಇರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ. ಸಿಕ್ಕಾಪಟ್ಟೆ ರಶ್ಶು, ಕ್ಯೂವಲ್ಲಿ ನಿಂತ್ಕೊಂಡು ಹೋಗ್ಬೇಕು ಇವಾಗ.
ನೋಡಿ ಎಷ್ಟು ರಶ್ ಇದೆ ಅಂದ್ಬಿಟ್ಟು ನಾವು ಕ್ಯೂವಲ್ಲಿ ನಿಂತ್ಕೊಂಡು ಹೋಗ್ತಾಯಿದ್ವಿ. ಒಳಗಡೆ ಸಿಕ್ಕಾಪಟ್ಟೆ ಸೆಕೆ ಬೇರೆ ಆಗ್ತಿತ್ತು, ಹಾಗಾಗಿ ಜಾಸ್ತಿ ವೀಡಿಯೋಸ್ ನಾನು ಮಾಡೋದಕ್ಕಾಗಿಲ್ಲ. ಹುಡುಗರಿಗೂ ಸೆಕೆ ಆಗ್ತಿತ್ತು, ಕ್ಯೂ ಜಾಸ್ತಿ ಇತ್ತು ಅಂದ್ಬಿಟ್ಟು ನಾವು ಅಲ್ಲಿ ಕೂರಿಸಿದ್ವಿ ಸೆಂಟ್ರಲ್ಲಿ. ನಾವು ಮಾತ್ರ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ನೋಡಿ ಹೇಗೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ರಶ್ ಇದೆ. ಸಿಕ್ಕಾಪಟ್ಟೆ ರಶ್ ಇರೋದು. ನಾ ಬಂದಾಗೆಲ್ಲ ಇದೆ ಪ್ರಾಬ್ಲಮ್. ಅದೇ ಇನ್ನು ಇವರು ಅದೆಷ್ಟು ಬೇಗ ಬರ್ತಾರೋ ಗೊತ್ತಿಲ್ಲ. ನಾವು ಆ ಟೈಮ್ಗೆ ಹೋಗ್ಬೇಕು ಅಂದ್ಕೊತೀವಿ, ಹೋಗೋಕ್ಕಾಗಲ್ಲ. ನಾವು ಎಷ್ಟು ಬೇಗ ಬಂದರೂ ಇಷ್ಟು ರಶ್ ಇರುತ್ತೆ. ತುಂಬ ದೂರದಿಂದಗೆಲ್ಲ ಬಂದುಬಿಟ್ಟಿರ್ತಾರೆ. ಬೇಕಾದ ದರ್ಶನ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ ಬಂದಿರ್ತಾರೆ. ಹಾಗಾಗಿ ಫುಲ್ ರಶ್ ಇರುತ್ತೆ ನೋಡಿ, ನಿಂತ್ಕೊಳಕ್ಕೆ ಜಾಗ ಇಲ್ಲ, ಆ ಥರ ರಶ್ ಇದೆ ಒಳಗಡೆ. ಏನಾದರೂ ಕಷ್ಟ ಬಂದರೆ ನಮ್ಮ ಮನಸ್ಸು ಸರಿ ಇಲ್ಲ ಅನ್ನಿಸ್ದಾಗ ಇಲ್ಲಿ ಬಂದೋದ್ರೆ ಏನೋ ಒಂಥರ ನೆಮ್ಮದಿ. ಇನ್ನೊಂದೇನೆಂದರೆ ನಾನು ಹೇಳಿದ್ನಲ್ಲ, ಬರಬೇಕು ಅಂದ್ಕೊಂಡಿದ್ದ ತಕ್ಷಣ ಮಾತ್ರ ಬರೋಕ್ಕಾಗೋದೇ ಇಲ್ಲ. ದೇವ್ರ ಕರೆ ಬರಬೇಕು. ಸಡನ್ನಾಗಿ ಪ್ಲ್ಯಾನ್ ಆಗಿದಾಗೆಲ್ಲ ಬರೋಕ್ಕಾಗೋದು. ಸಡನ್ನಾಗಿ ಪ್ಲ್ಯಾನ್ ಆಗಿದ್ರೆ ಮಾತ್ರ ಇಲ್ಲಿ ಬರೋಕ್ಕಾಗುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಬರ್ತೀವಿ ಅಂದರೆ ನಿಜವಾಗ್ಲೂ ಆಗೋಲ್ಲ. ನಾನು ತುಂಬ ಸಲ ಪ್ರಯತ್ನಪಟ್ಟು ಸೋತ್ಬಿಟ್ಟಿದ್ದೀನಿ. ಯಾವಾಗೂ ನಾವು ಸಡನ್ ಪ್ಲ್ಯಾನಲ್ಲೇ ಇಲ್ಲಿ ಬರೋದು. ಅದೇನೋ ಗೊತ್ತಿಲ್ಲ, ಇಲ್ಲೇ ಅಂತಲ್ಲ ಎಲ್ಲ ಕಡೆ ದೇವ್ರಿಗೂ ಅಷ್ಟೇ ಅನಿಸುತ್ತೆ. ಬಟ್ ನಾವು ಇಲ್ಲಿ ಜಾಸ್ತಿ ಪರೀಕ್ಷೆ ಮಾಡಿದ್ದೀವಿ. ಹೊರಡಬೇಕು ನಾವು, ಏನು ಹೋಗ್ತೀವಿ ದೇವಸ್ಥಾನಕ್ಕೆ ಅಂದಾಗೆಲ್ಲ ಕ್ಯಾನ್ಸಲ್ ಆಗಿರೋದಂತೆ. ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ನೋಡಿ, ಆಚೆ ಕಡೆ. ವೀಕ್ಷೆ ಹಾಯ್ ಮಾಡು, ವೀಕ್ಷೆ ಇಲ್ಲಿ ನನ್ನ ಮಗಳು ನಮ್ಮ ಮನೆಯವರು ಅವರಿಗೆ ಹಾಯ್ ಮಾಡು ಅಂತಂದರೆ ಮಾಡಿಲ್ಲ. ತುಂಬ ಹೊತ್ತಾದ್ಮೇಲೆ ಮಾಡಿದ್ರು. ಅವರಿಗೆ ಕ್ಯಾಮ್ರಾ ಮುಂದೆ ಬರಬೇಕು ಅಂದರೆ ಇಷ್ಟ ಆಗೋಲ್ಲ, ಫೋಟೋಸ್ಗಷ್ಟೇ ಬರೋದು. ಓಕೆ, ಎಲ್ಲ ಮುಗಿಸ್ಕೊಂಡು ಚಿರುಮುರಿ ತೊಗೊಂಡು ತಿನ್ಕೊಂಡು ಹೊರಟ್ವಿ ಮನೆಗೆ. ನೋಡಿ ನನ್ನ ಮಗಳು ಹೇಗೆ ಆಡ್ತಿದ್ದಾಳೆ ಅಂತ. ಮತ್ತು ರಿಟರ್ನ್ ಆಗೋಕ್ಕೆ ಮನಸ್ಸಿರಲಿಲ್ಲ. ನನ್ನ ಮಗಳ ಕಾಟದಿಂದ ಅರ್ಧ ಬೇಗ ರಿಟರ್ನ್ ಆದ್ವಿ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ರ ಕೂತ್ಕೊಂಡು ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಇದ್ದು ಬರ್ತಾಯಿದ್ದಿದ್ದು. ಇವಳ ಕಾಟಕ್ಕೆ ಅರ್ಧ ನಾವು ಬೇಗ ಬಂದುಬಿಟ್ವಿ. ಅವಳೆಲ್ಲ ಒಂದು ಹತ್ರ ಕೂರ್ತಾ ಇರಲಿಲ್ಲ ನೋಡಿ. ಬರಬೇಕಾದ್ರೆ ಮಳೆ ಕೂಡ ಬರ್ತಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.